ಮುಖಂಡ ಹಾಗೂ ಬುಡಾ ಮಾಜಿ ಅಧ್ಯಕ್ಷ ಆಯುಕ್ತರಿಗೆ ಬಂಧನ ಭೀತಿ ಎದುರಾಗಿದೆ. ನಿಯಮ ಉಲ್ಲಂಘಿಸಿ ಸರ್ಕಾರ ಆರ್ಥಿಕ ನಷ್ಟ ತನಿಖೆ ತಂಡದಿಂದ ಸಾಬೀತು ಹಿನ್ನೆಲೆ ಬೀದರ್ ನೂತನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಮುಡಾ ಹಗರಣ ಬೆನ್ನಲ್ಲೇ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬುಡಾ ಈಗ ಸುದ್ದಿಯಲ್ಲಿದೆ. ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬುಡಾ ಮಾಜಿ ಅಧ್ಯಕ್ಷ ಬಾಬು ಅಲಿ, ಹಿಂದಿನ ಆಯುಕ್ತ ಅಭಯ್ ಕುಮಾರ್ ಹಾಗೂ ಇತರೆ ಮೂವರ ವಿರುದ್ಧ ನಗರದ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಂಧನದ ಭೀತಿ ಎದುರಾಗಿದೆ. ಸರ್ಕಾರದ ಯೋಜನೆ ಅನ್ವಯ ಬುಡಾ ಹಾಲಿ ಆಯುಕ್ತ ಶ್ರೀಕಾಂತ್ ಚಿಮ್ಕೋಡೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಹಲವು ಅನುಮಾನಗಳಿಗೆ ಇದು ಕಾರಣವಾಗಿದೆ. ರಾಜಕೀಯ ಹಸ್ತಕ್ಷೇಪದಿಂದ ಪೊಲೀಸರು ವಿಳಂಬ ಮಾಡಿದ್ದಾರೆ, ಬಂಧನಕ್ಕೂ ಮುಂದಾಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. 2020 ನವೆಂಬರ್ 27ರಿಂದ 2023 ಮೇ 23 ಅವಧಿಯಲ್ಲಿ ನಿವೇಶನ ಹಂಚಿಕೆಗಳಲ್ಲಿ ಬುಡಾದಲ್ಲಿ ನಿಯಮಗಳನ್ನು ಅನುಸರಿಸಿಲ್ಲ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಎಂದು ಅಂದಿನ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ನಗರಾಭಿವೃದ್ಧಿ ಇಲಾಖೆಗೆ ದೂರು ಸಲ್ಲಿಸಿದ್ರು. ಅವರ ದೂರು ಆಧರಿಸಿ ಇಲಾಖೆಯು ಕಲಬುರಗಿ ವಿಭಾಗೀಯ ಕಚೇರಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕ ಹಾಗೂ ಧಾರವಾಡ ವಲಯ ಕಚೇರಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಧಿಕಾರಿ ಒಳಗೊಂಡ ಜಂಟಿ ಪರಿವೀಕ್ಷಣಾ ತಂಡ ರಚಿಸಿ ಪರಿಶೀಲನೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಅರವಿಂದ್ ಅರಳಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಏನು ಹೇಳಿದ್ದಾರೆ ನೀವೇ ಕೇಳಿ. ನಮಸ್ಕಾರ. 2000 ಡಿಸೆಂಬರ್ 2020ರಿಂದ 23ವರೆಗೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದ ಅವ್ಯವಹಾರ ಬಗ್ಗೆ ನಾನು ಹಗಲೆಲ್ಲ ಪ್ರಶ್ನೆ ಮಾಡ್ತಿದ್ದೆ. ಆ ಪ್ರಶ್ನೆಗೆ ಇಲ್ಲೆಲ್ಲಿ ನನಗೆ ಉತ್ತರ ಸಿಗಲಾರ ಕಡೆಗೆ ನಾನು ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಸರ್ಕಾರದವರು ಒಂದು ಕಮಿಟಿಯನ್ನು ಕೂಡಿಸಿದ್ರು, ಸಮಿತಿ. ಒಂದು ಆಯುಕ್ತರ, ಗುಲ್ಬರ್ಗ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಒಂದು ಧಾರವಾಡದ ಗ್ರಾಮ ಯೋಜನಾ ಇಲಾಖೆಯಿಂದ ಅವ್ರದ್ದು ಒಂದು 3 ಟೀಮಿಂದ ಒಂದು ಸಮಿತಿ ಮಾಡಿ ಇಲ್ಲಿಂದ ಅವ್ಯವಹಾರ ಭ್ರಷ್ಟಾಚಾರ ಬಗ್ಗೆ ತನಿಖೆ ಮಾಡೋಕ್ಕೆ ಕಳಿಸಿದ್ರು. ಆ ತನಿಖೆ ಆಧಾರದ ಮೇಲೆ ಒಂದು ರಿಪೋರ್ಟ್ ಸರ್ಕಾರಕ್ಕೆ ಹೋಯಿತು. ಸರ್ಕಾರದವರು ರಿಪೋರ್ಟು ಬಹಿರಂಗ ಮಾಡಲಿಲ್ಲ. ಆಮೇಲೆ ಹೊಸ ಸರ್ಕಾರ ಬಂದ ಮೇಲೆ ನಾನು ಪ್ರಶ್ನೆ ಮಾಡಿದೆ ಸದನದಲ್ಲಿ, ಯಾಕೆ ಇವು ತನಿಖೆ ಆಗಿಂದ ವರದಿ ಬಹಿರಂಗ ಮಾಡಲಿಲ್ಲ ಅಂದರೆ ಬಹಿರಂಗ ಅದನ್ನು ನನಗೆ ಮಿನಿಸ್ಟರ್ ಒದಗಿಸಿದ್ರು. ಅದೇ ಇದರಲ್ಲಿ ನಾವು ಆಗಿನ ಆಯುಕ್ತರಾದಂಥ ಅಭಯ್ ಕುಮಾರ್ ಅವ್ರ ಮೇಲೆ ಆ್ಯಕ್ಷನ್ ಆಯಿತು, ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು. ನಂತರ ನಾನಂದ ಒಬ್ಬರಿಗೆ ಆಯುಕ್ತರಿಗೆ ಮಾಡಿದ್ರೆ ಆಗಲ್ಲ, ಅಧ್ಯಕ್ಷರಿಗೂ ಮಾಡಬೇಕು ಅಂತ ಅಂದಿದೆ. ಇಲ್ಲ, ಅಧ್ಯಕ್ಷರು ಪ್ರೈವೇಟ್ ಆಗ್ತಾರೆ, ಪ್ರೈವೇಟ್ ಮಾಡೋಕ್ಕಾಗ್ತಿಲ್ಲ, ನಾವು ವಿಚಾರ ವಿಚಾರ ಮಾಡಬೇಕಾಯ್ತದಲ್ಲ, ಕೇಳಬೇಕಂತಂದು ಕಾನೂನು ವಿಭಾಗ ಲಾ ಒಪಿನಿಯನ್ ಅಂತ ಕಳಿಸಿದ್ರು. ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ಕೊಡ್ತು. ಏನಂದರೆ ಈ ಅಧ್ಯಕ್ಷರು ಕೂಡ ಅಧ್ಯಕ್ಷರಿದ್ದಾಗ ಅವರು ಆ್ಯಸ್ ಎ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ, ಅದಕ್ಕಾಗಿ ಅವರಿಗೆ ಪನಿಷ್ಮೆಂಟ್ ಮಾಡ್ಬೋದು. ಅವ್ರ ವಿರುದ್ಧನೂ 409 IPC ಸೆಕ್ಷನ್ ಅಂದರೆ ಕೇಸ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕ್ಬೋದು ಅಂತ ಆದೇಶ ಮಾಡ್ತು, ಒಪಿನಿಯನ್ ಕೊಡ್ತು. ಒಪಿನಿಯನ್ ಆದೇಶ ಇದರ ಮೇಲೆ ಆಧಾರದ ಮೇಲೆ ಅಲ್ಲಿನ ಅಧ್ಯಯನ ಕಾರ್ಯದರ್ಶಿಗಳು ಒಂದು ಆಯುಕ್ತರಿಗೆ ಪತ್ರ ಬರೀತಾರೆ. 13/6/2024 ಒಂದು ಪತ್ರ ಬರೀತಾರೆ. ಏನಂತ, ಈ ರೀತಿ ಭ್ರಷ್ಟಾಚಾರ ಆಗಿದ್ದು, ಅವ್ಯವಹಾರ ಆಗಿದ್ದು ವರದಿ ಬಂದಿದೆ. ಈ ವರದಿ ಮೇಲೆ ಈ ಹಿಂದಿನ ಅಧ್ಯಕ್ಷರಾದ ಶ್ರೀ ಬಾಬು ವಾಲಿ ಅವರ ಮೇಲೆ 409 IPC 409 ಕೇಸ್ ದಾಖಲೆ ಮಾಡಿ ಅವ್ರ ಹತ್ರ ಕೇಸ್ ಮಾಡಿದ ನಂತರ ಅವರಲ್ಲಿ ಎಷ್ಟು ಲಾಸ್ ಆಗಿದೆ ಡಿಪಾರ್ಟ್ಮೆಂಟ್ಗೆ ಅದು ವಸೂಲು ಮಾಡಬೇಕು ಅಂತಂದು ಒಂದು ಪತ್ರ 13/6/2024 ಬರೆದರೂ ಕೂಡ ಇಲ್ಲಿನ BDI ಆಯುಕ್ತರು ಅದು ಕೇಸ್ ಮಾಡಿಲ್ಲ. ಯಾಕೆ ಕೇಸ್ ಮಾಡಿಲ್ಲ, ನಾನು ಇಷ್ಟು ದಿವಸ ಬೆಂಗಳೂರಲ್ಲಿದ್ದೆ. ನನ್ನ ಅವಧಿ ಮುಗಿದ ಕಾರಣ ನನ್ನ ಕೊಠಡಿ ಖಾಲಿ ಮಾಡಬೇಕು, ಅಲ್ಲಿಂದ ಸ್ವಲ್ಪ ಪ್ರಕ್ರಿಯೆ ಇರ್ತಾವೆ, ಅದನ್ನು ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಯಿತು. ಆಮೇಲೆ ಅವ್ರಿಗೆ ಕೇಳಿದ್ರೆ ಇಲ್ಲ ಸರ್, ಅದು ನಾನು ಮಾಡೋಕ್ಕಾಗಿಲ್ಲ, ನಾನು ಎಲ್ಲ ಎಷ್ಟು ಲಾಸ್ ಆಗಿದೆ ಅಂತ ತಿಳ್ಕೊಬೇಕಾಗಿದೆ. ನಾನು ಮಾಡಬೇಡ್ರಿ, ಏನದ ಒಂದು ಕೇಸ್ ಮಾಡಿರಿ ಅಂತ ಆದಮೇಲೆ ಕೇಸ್ ಏನೋ ಕಳ್ತನ ಅಂದರೆ ಫಸ್ಟ್ ಕೇಸ್ ಮಾಡ್ತೀವಿ, ಆಮೇಲೆ ಎಷ್ಟು ಕೇಸ್ ಆಯ್ತು ಅಂತ ಇನ್ಕ್ವೈರಿ ಮಾಡ್ತೀವಿ. ನೀವೇನು ಹೇಳ್ತೀರಿ, ಕಳ್ಳಕ್ಕೆ ಕೇಳಿ ಏನೇ ಕದ್ದಿದೆ ಅಂತ ಕೇಳಿ ಮಾಡಂಗೆ ಇದು ಮಾಡತ್ರಿ, ಮಾಡಬೇಡ್ರಿ, ಕೇಸ್ ಮಾಡಿರಿ ಅಂತ ಕೇಳಿ ಒಂದು 4-5 ದಿವಸ ಅದು
ಆದರೂ ಕೂಡ ಇಲ್ಲಿಯವರೆಗೆ ಕೇಸ್ ಬುಕ್ ಮಾಡಿಲ್ಲ ಅನ್ನೋ ಒಂದು ಇಟ್ಕೊಂಡು ನಾನು ಇವತ್ತು ಪತ್ರಕರ್ತರಿಗೆ ನಿಮಗೆ ಬಹಿರಂಗಪಡಿಸ್ಬೇಕು, ಈ ರೀತಿ ಆಗಿದೆ, ಆಯುಕ್ತರು ಈ ರೀತಿ ಮಾಡಲಿಲ್ಲ ಅಂತಂದು ಹೇಳೋಕ್ಕೆ ಬಂದಿದ್ದೆ. ಆದರೆ ಕೆಲವು ಪತ್ರಕರ್ತರು ಕೇಳಿದ್ರು, ನಿಮ್ಮದೇ ಸರ್ಕಾರದ ಹಿಂಗಾದ್ರೆ ಹೆಂಗೆ ನೋಡಿ. ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ, ಆ ಆದೇಶ ಇಂಪ್ಲಿಮೆಂಟ್ ಮಾಡೋದು ಇಲ್ಲಿನ ಲೋಕಲ್ ಅಧಿಕಾರಿಗಳು. ಈ ಲೋಕಲ್ ಅಧಿಕಾರಿಗಳು ಮಾಡ್ಯಾರ ಇಲ್ಲ ಅಂತ ತಿಳ್ಕೊಬೇಕಾದ್ರೆ ನಾವು ಹೋಗಿ ಹೇಳ್ಬೇಕಾಗ್ತವ್ರಿ. ಅದು ನನ್ನ ನಾಲೆಜೇ ಬಂದಿದೆ. ಅದು ತಮ್ಮೆದುರು ತಂದ ಮೇಲೆ ನಾನೀಗ ಸಚಿವರ ಹತ್ರ, CM ಹತ್ರ, ಆಮೇಲೆ ಈ ಬಗ್ಗೆ ಇಲ್ಲಿನ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಕೊಟ್ಟಿದ್ದೆ. ಅವರು DC ಅವರಿಗೆ ಇದು ಪರಿಶೀಲನೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೂ ಯಾವುದೇ ಪ್ರಕ್ರಿಯೆಗಳಾಗಿಲ್ಲ. ಅದಕ್ಕಾಗಿ ನಾನು ನಾಳೆ ಅಥವಾ ನಾಡಿದ್ದು ಬೆಂಗಳೂರು ಹೋಗ್ತಾ ಇದ್ದೀನಿ, ಸಚಿವರನ್ನು ಭೇಟಿ ಆಗ್ತೀನಿ, ಆಮೇಲೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ರೀತಿ ಆಗಿದೆ, ಈ ರೀತಿ ಕೇಸನ್ನು ಫೈಲ್ ಮಾಡ್ತಿಲ್ಲ, BJPಯವರಿಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತಂದು ನಾನು ಅವ್ರಿಗೆ ಹೇಳ್ತೀನಿ. ಆ ನಂತರ ಅದೇ ರೀತಿ ಈ ಕೇಸ್ ಯಾಕೆ ಮಾಡಲಿಲ್ಲ ಅಂತ ಒಂದು ಕಾರಣ ಕೇಳಿ ನೋಟಿಸ್ ಕೊಡಿ, ಅಥವಾ ಈಗಿನ ಆಯುಕ್ತರ ಮೇಲೆ ಕೂಡ ಒಂದು ಪ್ರಕರಣ ದಾಖಲು ಮಾಡಿರಿ ಅಂತ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ಇಲ್ಲಿನ ಅಧ್ಯಕ್ಷರು ಶ್ರೀ ಬಾಬು ಅಲಿ ನಿಂಗಪ್ಪ, ಆಯುಕ್ತರು ಅಭಯ್ ಕುಮಾರ್ ಅಂತಿದ್ರು. ಇವಾಗ ಆಯುಕ್ತರು ಶ್ರೀಕಾಂತ್ ಅಂತ ಇದ್ದಾರೆ. ಆ ಶ್ರೀಕಾಂತ್ ಅನ್ನೋರು ಅವ್ರ ಮಾವ BJPಯಲ್ಲಿ ಇರ್ತಾರೆ. ಇವರು ಅಧ್ಯಕ್ಷರು ಕೂಡ BJPಯಿಂದ. ಅದು ಸಂಬಂಧಿತ ಸಲುವಾಗಿ ಅದು ಡಿಲೇ ಮಾಡ್ತಾರೆ ಅಂತ ನನಗೆ ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಈ ಡಿಲೇ ಮಾಡಿದ ಒಂದು ಉದ್ದೇಶಕ್ಕಾಗಿ ಆಯುಕ್ತರ ಮೇಲೂ ಒಂದು ಪ್ರಕರಣ ದಾಖಲು ಮಾಡಬೇಕು ಅಂತ ನಾನು ಅಪೀಲ್ ಮಾಡ್ತಾ ನೋಡಿ, ಅದೊಂದು ಪ್ರಿಲಿಮಿನರಿ ಎಂಕ್ವೈರಿಗಾಗಿ ನಾವು ಅಡಿಷನಲ್ SP ನಿನ್ನೆ ಒಂದು 11th ಬಂದಿದ್ದು ಕರೆಕ್ಟೇ. 11th ನಾವು ಅಡಿಷನಲ್ SP ಪ್ರಿಲಿಮಿನರಿ ಎಂಕ್ವೈರಿ ಮಾಡೋಕ್ಕೆ ಕೊಟ್ಟಿದ್ದೇವೆ. ಆದ್ದರಿಂದ ವರದಿ ಬಂತು. ಅವರ ವರದಿ ಮೇರೆಗೆ ನಿನ್ನೆ ನಾವು FIR ಕೂಡ ದಾಖಲಿಸಿದ್ದೇವೆ. FIR ಜಸ್ಟ್ ನಿನ್ನೆ ದಾಖಲಾಯಿತು. ಸೊ ತನಿಖೆಯಲ್ಲಿದೆ. ನ್ಯೂ ಟೌನ್ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಗಿದೆ. ಅವರು ಕೊಟ್ಟಿದ್ದು, ಕಮಿಷನರ್ ಅವರು ಕೊಟ್ಟಿದ್ದು 2 ಆರೋಪಿಗಳು ಆ್ಯಂಡ್ ಇತರರು ಅಂತಿದ್ದಾರೆ. ನೋಡೋಣ, 2 ಆರೋಪಿಗಳ ಹೆಸರು ಕೊಟ್ಟಿದ್ದು ಅಲ್ಲ, ಹೆಸರು ಅಲ್ಲ, ಹುದ್ದೆಗಳನ್ನು ಹೇಳ್ತೇನೆ. ಹಿಂದಿನ ಬೋಡಾ ಕಮಿಷನರ್ ಆ್ಯಂಡ್ ಹಿಂದಿನ ಬೋಡಾ ಚೇರ್ಮನ್ ಅಂತ ಕೊಟ್ಟಿದ್ದಾರೆ ಅವರು. ದೇ ಗೇವ್ ಡೆಸಿಗ್ನೇಷನ್, ನಾಟ್ ನೇಮ್ಸ್ ಆಫ್. ಇತರರಲ್ಲಿ ಯಾರಿದ್ದಾರೆ ಅಂದರೆ ತನಿಖೆ ಮಾಡಿದರೆ ಗೊತ್ತಾಗ್ತದೆ ನಮಗೆ. ಜಸ್ಟ್ ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ನೋ ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ಒಂದು ಕಮಿಟಿಯನ್ನು ಮಾಡಿದ್ದಾರೆ ಅವರು, ಎಂಕ್ವೈರಿ ಕಮಿಟಿ ರಿಪೋರ್ಟ್ ಆಧಾರಿತವಾಗಿ FIR ಮಾಡಿದ್ದೇವೆ ನಾವು. ಅವರು ಯಾವ ಫಿಗರ್ ಅಂತೂ ಏನು ಕೊಟ್ಟಿಲ್ಲ ಅವರು. 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ 409 IPC. ಎಸ್, ಟರ್ಮ್ಸ್ ಕಂಡೀಷನ್ಸ್ ಅಂದರೆ 7 years ತನಕ ಇದೆ ಅದು ಪನಿಷ್ಮೆಂಟ್. ಎಸ್ ನಾನ್ ಬೇಲೆಬಲ್. ನಾವು ವಿ ಆರ್ ಸ್ಟಿಲ್ ಇನ್ ದ ಪ್ರಿಲಿಮಿನರಿ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್. ನೋಡೋಣ ಇನ್ವೆಸ್ಟಿಗೇಷನ್ ಯಾವ ಕಡೆ ಹೋಗ್ತದೆ ನೋಡೋಣ.